ಆರ್ ಅಶೋಕ್ ಅವ್ರಿಗೆ ಹೇಳಿ ಈ ಸರ್ಕಾರ ಆರ್ ಅಶೋಕ್ ಅವರಿಂದ ಆಯ್ಕೆ ಆಗಿಲ್ಲ. 7.5 ಕೋಟಿ ಕನ್ನಡಿಗರ ಜನರ ಆಶೀರ್ವಾದದಿಂದ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಇವರು ಈ ಆಪರೇಷನ್ ಕಮಲ ತೆಗೆಯೋದಂದ್ರೆ ಇದೆಯಲ್ಲ, ಮೊದಲು ನಿಮ್ಮ ಪಕ್ಷ ನೋಡ್ಕೊಳ್ಳಿ. ನಿಮ್ಮ ಪಕ್ಷದಲ್ಲಿ JDS ಪಕ್ಷದಲ್ಲಿ ಭಾಳ ಜನ ಕ್ಯೂ ಹಚ್ಚಿ ನಿಂತಿದ್ದಾರೆ ಕಾಂಗ್ರೆಸ್ ಬರೋಕ್ಕೆ. ನಾವು ಆಪರೇಷನ್ ಹಸ್ತ ಮಾಡ್ತಾ ಇಲ್ಲ. ಆದರೆ ನಿಮ್ಮಲ್ಲಿ ಬೇಜಾರಾಗಿ ಇವತ್ತು ದಿವಸ ಏನಾಗಿದೆ, ಅವರೆಲ್ಲ ಬರ್ತಾರೆ. ಏನಾಯ್ತು ಇನ್ನೇ ಯತ್ನಾಳು ಹೋದ್ರಲ್ಲ, ಬೆಲ್ಲದು ಯತ್ನಾಳು, ನಿಮ್ಮ ಸಿಟಿ ರವಿ ಜಾರಕಿಹೊಳಿ, ನಿಮ್ಮನೆ ಮೊದಲು ನೋಡ್ಕೊಳ್ಳಿ ನೀವು. ಈ ವಿರೋಧ ಪಕ್ಷ ನಾಯಕ 6 ತಿಂಗಳಾದಮೇಲೆ ಆಯ್ಕೆ ಆಗಿದ್ದೀವಿ. ಮೊದಲು ಅದಕ್ಕೆ ನಾಚಿಕೆ ಬರಬೇಕು ನಿಮಗೆ. ವಿರೋಧ ಪಕ್ಷದ ನಾಯಕ ಇರಲಾರ್ದಂಥ ಸಂದರ್ಭದಲ್ಲಿ, ಬರ ಇದ್ದ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕನ ಜವಾಬ್ದಾರಿ ಭಾಳ ಇರ್ತದೆ, ಶಾಡೋ ಚೀಫ್ ಮಿನಿಸ್ಟರ್ದಾಗೆ. ಇದಾಗಿಯೂ ಕೂಡ ಈಗ ಬೆಳಗಾಂ ಸೆಷನ್ ಬಂದಿದೆ, ಅನಿವಾರ್ಯವಾಗಿ ಎಚ್ಚೆತ್ಕೊಂಡು ಈಗ ನೇಮಕ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಕೊಡಬೇಕು ಪ್ರತಿಪಕ್ಷ ನಾಯಕ ಅಂತ ನೋಡಿ, ಯತ್ನಾಳ್ ಅವ್ರು ಹೇಳೋದ್ರಲ್ಲಿ ಕೆಲವೊಂದು ಸತ್ಯ ಅನ್ನೋದೇ ಇದೆ. ಈಗ ವಿಜೇಂದ್ರ ಅವರು ಕೂಡ ಒಂದು ಭಾಗ, ಈ ಕಡೆದೂ ಒಂದು ಭಾಗ ಅಂತೇಳಿ ಅವ್ರು ಹೇಳಿದ್ದಾರೆ. ಅದು ಅವರ ಆಂತರಿಕ ವಿಚಾರ, ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ. ಅದು ಇಷ್ಟೇ ತಿಳ್ಕೊಂಬಿಡಿ. ಇವತ್ತು ಇವರೇನು ಕಿತ್ತಾಕ್ತೀರಿ ತೆಗಿತೀವಿ, ಇದೆಲ್ಲ ನಡೆಯೋದಿಲ್ಲ. ಇದು ಏನು ಜನ ಇದಕ್ಕೆ ಬೆಸತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ತೆಗೆದಿದ್ದಾರೆ. ನಮ್ಮನ್ನು ಕಿತ್ತಾಕುವಂಥ ಅಧಿಕಾರ, ನಮ್ಮನ್ನು ಕೂಡಿಸುವಂಥ ಅಧಿಕಾರ ಯಾರಿಗಿದೆ? ಜನರಿಗಿದೆ. ರಾಜ್ಯದ 7 ಕೋಟಿ ಜನರಿಗಿದೆ. ಅಶೋಕ್ ಅವ್ರ ಕೈಗಿಲ್ಲ, BJP ಅವ್ರ ಕೈಗಿಲ್ಲ, ಯಾರ ಕೈಲೂ ಕೂಡ ಇಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾರರು ನಮ್ಮ ದೇವರು.